ಗುರು ಮೈ ತುಂಬ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಕೈಯಲ್ಲಿ ಐಫೋನ್ ಇಟ್ಕೊಂಡು ಸ್ಟೈಲಾಗಿ ನಡೆಯೋದನ್ನ ಗತ್ತು ಅನ್ಕೊಂಡಿದ್ಯಾ? ಹೋಟ್ಲಿಗೆ ಹೋದಾಗ ಬಿಲ್ ನೋಡಿ ಜೇಬ್ ತಡ್ಕಾಡ್ತೀಯಲ್ಲ, ಅವತ್ತು ಗೊತ್ತಾಗುತ್ತೆ ನಿನ್ನ ಅಸಲಿ ಬೆಲೆ ಏನು ಅಂತ. ಜೇಬಲ್ಲಿ ದಮ್ಮಿಲ್ಲ ಅಂದಮೇಲೆ ಈ ಶೋಕಿ ಎಲ್ಲ ಯಾಕೆ ಬೇಕು ನಿಂಗೆ? ಯಾರೋ 10 ಜನನ್ನ ಇಂಪ್ರೆಸ್ ಮಾಡೋಕ್ಕೆ ಸಾಲ ಮಾಡಿ ಶೋಕಿ ಮಾಡ್ತೀಯ, ಆದರೆ ಮನೇಲಿರೋ ಅಪ್ಪ ಅಮ್ಮ ಕೇಳಿದ್ರು 100 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ನಿನ್ನ ಸ್ಟೇಟಸ್ ನೋಡಿ ಜನ ನಗ್ತಿಲ್ಲ ಗುರು, ನಿನ್ನ ಪರಿಸ್ಥಿತಿ ನೋಡಿ ಉಗಿತಾ ಇದ್ದಾರೆ. ಮೂರನೇವ್ರ ಕಣ್ಣಲ್ಲಿ ಹೀರೋ ಆಗೋ ಬದಲು ನಿನ್ನ ಮನೆಯವ್ರ ಕಷ್ಟಕ್ಕೆ ಬೆನ್ನೆಲ್ಬಾಗಿ ನಿಲ್ಲೋದನ್ನ ಫಸ್ಟ್ ಕಲಿ. ಯಾಕೆ ಹೇಳ್ತಿದ್ದೀನಿ ಗೊತ್ತಾಯ್ತಾ? ಈ ಪ್ರಪಂಚದಲ್ಲಿ ಬ್ರ್ಯಾಂಡೆಡ್ಗೆ ಬೆಲೆ ಇರೋದು ಬರೀ ಶಾಪಿಂಗ್ ಮಾಲ್ಗಳಲ್ಲಿ ಮಾತ್ರ. ಹೊರಗಡೆ ಬಂದರೆ ಬೆಲೆ ಇರೋದು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ಗೆ. ದುಡ್ಡು ಇಲ್ದೋನು ಬಂಗಾರದ ಬಟ್ಟೆ ಹಾಕಿದ್ರೂ ಬೆಲೆ ಸಿಗಲ್ಲ, ಅದೇ ದುಡ್ಡಿದ್ದೋನು ಕಿತ್ತೋಗಿರೋ ಚಡ್ಡಿ ಹಾಕಿದ್ರೂ ಅದೊಂದು ಫ್ಯಾಷನ್ ಆಗಿಬಿಡುತ್ತೆ. ಶೋಕಿ ಮಾಡೋದನ್ನ ಬಿಟ್ಟು ಶಕ್ತಿ ಬೆಳೆಸ್ಕೊಳ್ಳೋಕ್ಕೆ ಕೆಲಸ ಮಾಡು. ನಾನು ಹೇಳಿದ್ದು ನಿನಗೆ ಚುರುಕು ಕನ್ಸಿದ್ರೆ ಇವತ್ತೇ ಶೋಕಿ ಮಾಡೋದು ಬಿಟ್ಟು ದುಡಿಯೋಕ್ಕೆ ರೆಡಿಯಾಗು. ಈ ಮಾತು ಸತ್ಯ ಅನಿಸಿದರೆ ಕಮೆಂಟಲ್ಲಿ ಸತ್ಯ ಅಂತ ಟೈಪ್ ಮಾಡು.